ಗಿಲ್ಲಿ ಕಾವ್ಯ ಇಬ್ರು ದೂರ ದೂರ. ಹೌದು ಸ್ನೇಹಿತರೆ, ಮಾಧ್ಯಮದ ಮುಂದೆ ಬಂದು ಒಂದು ಸ್ಪಷ್ಟನೆಯನ್ನ ಗಿಲ್ಲಿ ಕಾವ್ಯ ಅವರು ನೀಡಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಲೈವ್ ನಲ್ಲಿ ಬಂದ್ಬಿಟ್ಟು ಗಿಲ್ಲಿಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಕಾವ್ಯ ಶೈವ ಅವರು ಒಂದು ಸ್ಪಷ್ಟವಾಗಿ ಒಂದು ವಿಡಿಯೋ ಮಾಡಿ ಲೈವ್ ನಲ್ಲಿ ಹೇಳಿದ್ದಾರೆ. ಸೊ ಆ ವಿಡಿಯೋನ ನಾನು ಒಂದು ಕೊನೆಯಲ್ಲಿ ಹಾಕಿದ್ದೇನೆ. ಸೊ ಆ ಒಂದು ಕ್ಲಿಪ್ ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೇನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನಾಯ್ತು, ಯಾತಕ್ಕಾಗಿ ಈ ಒಂದು ಚರ್ಚೆ ವಿಷಯ ಬಂತು, ಸೊ ಗಿಲ್ಲಿ ಅವರಿಗೆ ಕಾವ್ಯ ಅವರು ಇಷ್ಟ ಇಲ್ವಾ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ಗಿಲ್ಲಿ ಕಾವ್ಯ ಅಂದ್ರೆ ಒಂದು ಅತ್ಯುತ್ತಮ ಜೋಡಿ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಯಾಕಂತಂದ್ರೆ ಬಿಗ್ ಬಾಸ್ ಸೀಸನ್ 12 ನಲ್ಲಿ ಮಿಂಚಿದಂತ ಜೋಡಿ ಯಾವುದಪ್ಪ ಅಂತಂದ್ರೆ ಅದು ಗಿಲ್ಲಿ ಕಾವ್ಯ ಜೋಡಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಒಂದು ಸ್ಪಷ್ಟವಾಗಿ ತಿಳಿದುಕೊಳ್ಬಹುದು. ಯಾಕಂತಂದ್ರೆ ಯಾವುದೇ ಜೋಡಿ ಆಗ್ಲಿ ಇಷ್ಟೊಂದು ಮಿಂಚಿರ್ಲಿಲ್ಲ. ಸೊ ಬಿಗ್ ಬಾಸ್ ಸೀಸನ್ 11 ವರೆಗೂ ಅಂದ್ರೆ ಬಿಗ್ ಬಾಸ್ ಸೀಸನ್ 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, ಸೊ ಸತತ 11 ಸೀಸನ್ಗಳು ನಡೆದ್ರು ಕೂಡ ಇಷ್ಟೊಂದು ಜೋಡಿ ಯಾವುದೇ ಒಂದು ಜೋಡಿ ಮಿಂಚಿರ್ಲಿಲ್ಲ ಬಿಗ್ ಬಾಸ್ ಜೋಡಿಯಲ್ಲಿ. ಸೊ ಆ ತರದ ಒಂದು ಜೋಡಿ ಯಾವುದಪ್ಪ ಅಂತಂದ್ರೆ ಗಿಲ್ಲಿ ಕಾವ್ಯ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ನಾವು ಬಿಗ್ ಬಾಸ್ ಸೀಸನ್ 1 ಆಗಿರ್ಬೋದು, 2 ಆಗಿರ್ಬೋದು, ಯಾವುದೇ ಒಂದು ಜೋಡಿಯನ್ನ ನೋಡಿದಾಗ ಸೊ ಆ ಒಂದು ಜೋಡಿ ಏನ್ ಮಾಡ್ತಾ ಇತ್ತು, ಪ್ರೀತಿ ಪ್ರೇಮ ಅಂತಕ್ಕಂಥ ವಿಚಾರದಲ್ಲಿ ಬರ್ತಾ ಇದ್ರು. ಸೊ ಆ ವಿಚಾರ ಎಲ್ಲಿವರೆಗೂ ನಡೀತಾ ಇತ್ತಪ್ಪ ಅಂತಂದ್ರೆ ಬಿಗ್ ಬಾಸ್ ಮುಗಿಯೋವರೆಗೂ ಆಗಿರ್ಬೋದು, ಮುಗಿದು ಒಂದು ತಿಂಗಳವರೆಗೆ ಆಗಿರ್ಬೋದು. ಬಿಗ್ ಬಾಸ್ ಸೀಸನ್ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಕಾಲಿಟ್ಟ ತಕ್ಷಣ ಯಾವುದೇ ಒಂದು ಜೋಡಿ ಆ ಒಂದು ಪ್ರೀತಿಯಲ್ಲಿ ಮುಂದುವರಿತಾ ಇರಲಿಲ್ಲ. ಸೊ ಈ ಒಂದು ಜೋಡಿ ತುಂಬಾ ವಿಶೇಷವಾದಂತ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಮತ್ತೊಮ್ಮೆ ನೆನಪಿಸ್ಕೊಳ್ಬಹುದು. ಯಾಕಂತಂದ್ರೆ ಬಿಗ್ ಬಾಸ್ ಮುಗಿದ ಎಷ್ಟೋ ತಿಂಗಳಾದ್ರೂ ಕೂಡ ಈ ಒಂದು ಜೋಡಿ ಯಾವುದೇ ಒಂದು ರೀತಿಯ ಒಂದು ಹವಾ ಸೆನ್ಸೇಷನ್ ಅನ್ನ ಯಾವ ರೀತಿ ಕ್ರಿಯೇಟ್ ಅಲ್ಲಿ ಇದೆಯೋ ಸೊ ಅದೇ ರೀತಿ ಈಗಲೂ ಕೂಡ ಇದೆ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ನ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇಬ್ಬರು ಆಗಾಗ ಭೇಟಿ ಆಗ್ತಾ ಇರ್ತಾರೆ. ಸೊ ಆಗಾಗ ಒಂದು ಕಾಲ್ ಅನ್ನ ಮಾಡ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ. ಹಾಗೆ ಮೊನ್ನೆ ಬಿಗ್ ಬಾಸ್ ನ ಕಾವ್ಯ ಶೈವ ಅವರ ತಾಯಿ ಅವರು ಕೂಡ ಗಿಲ್ಲಿ ಅವರನ್ನ ಮನೆಗೆ ಊಟಕ್ಕೆ ಇನ್ವೈಟ್ ಕೂಡ ಮಾಡಿದ್ರು. ಸೊ ಇದೆಲ್ಲದರ ಮಧ್ಯೆ ಒಂದು ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಜೋಡಿ ತುಂಬಾನೇ ಒಂದು ಅದ್ಭುತವಾದ ಜೋಡಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಗಿಲ್ಲಿ ಬಗ್ಗೆ ಹೇಳ್ಬೇಕಾದ್ರೆ ಗಿಲ್ಲಿ ಒಂದು ಅತ್ಯದ್ಭುತವಾದ ಪ್ರತಿಭೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಒಂದು ಹಳ್ಳಿ ಪ್ರತಿಭೆ ಇಷ್ಟೊಂದರ ಮಟ್ಟಿಗೆ ಸಾಧನೆ ಮಾಡೋದು ಅಂದ್ರೆ ಅದು ಸಣ್ಣ ಮಾತಲ್ಲ. ಯಾಕಂತಂದ್ರೆ ನಾವು ನೋಡ್ಬೋದು ಹಲವಾರು ಹಳ್ಳಿ ಪ್ರತಿಭೆಗಳು ಒಂದು ಬಿಗ್ ಬಾಸ್ ನಲ್ಲಿ ಒಂದು ಸಾಧನೆಯನ್ನ ಮಾಡಿದಿವೆ. ಹೋದ್ ಸಲದ ಹನುಮಂತ ಅವರು ಕೂಡ ಒಂದು ಹಳ್ಳಿ ಪ್ರತಿಭೆ ಆಗಿರೋದ್ರಿಂದ ಅವರು ಕೂಡ ಒಂದು ಬಿಗ್ ಬಾಸ್ ನಲ್ಲಿ ಗೆಲ್ಲೋದ್ರ ಮೂಲಕ ಒಂದು ಸಾಧನೆಯನ್ನ ಮಾಡಿದ್ರು. ಆದ್ರೆ ಈಗ ಗಿಲ್ಲಿ ಅವ್ರ ಬಗ್ಗೆ ನೋಡೋದಾದ್ರೆ ಗಿಲ್ಲಿ ಅವರು ಒಂದು ಒಳ್ಳೆಯ ಅತ್ಯುತ್ತಮವಾದ ಸಾಧನೆ ಅಂತಕ್ಕಂಥದ್ದನ್ನ ನಾವು ಮತ್ತೆ ಇಲ್ಲಿ ನೆನಪಿಸ್ಕೊಳ್ಬಹುದು. ಯಾಕಂತಂದ್ರೆ ಹೇಳ್ಬೋದು ಇಲ್ಲಿ ಹನುಮಂತ ಆಗಿರ್ಬೋದು, ಹನುಮಂತ ಅವರು ಕೆಲವೊಂದಿಷ್ಟು ಓಟ್ಗಳ ಅಂತರಗಳಿಂದ ಮಾತ್ರ ಒಂದು ಬಿಗ್ ಬಾಸ್ ಸೀಸನ್ 11 ಅನ್ನ ವಿನ್ ಆಗಿದ್ರು. ಸೊ ಬಿಗ್ ಬಾಸ್ ಸೀಸನ್ 12 ನಲ್ಲಿ ಹಾಗಲ್ಲ. ಇಲ್ಲಿ ಗಿಲ್ಲಿ ಅವರು ಸಾಕಷ್ಟು ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಹಿಂದೆಂದು ಕಾಣದ ಓಟ್ಗಳನ್ನ ಇಲ್ಲಿ ಗಿಲ್ಲಿ ಅವರು ಒಂದು ಪಡೆದುಕೊಂಡಿದ್ದಾರೆ. ಸೊ ಅದೊಂದು ಮೆಚ್ಚುವ ವಿಷಯ ಅಂತಕ್ಕಂಥದ್ದನ್ನ ನಾವು ಮತ್ತೊಮ್ಮೆ ನೆನಪಿಸ್ಕೊಳ್ಬಹುದು. ಇನ್ನು ಕಾವ್ಯ ಶೈವ ಅವರ ಬಗ್ಗೆ ನೋಡೋದಾದ್ರೆ ಕಾವ್ಯ ಶೈವ ಅವರು ಒಂದು ಒಳ್ಳೆಯ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿರತಕ್ಕಂಥ ಹುಡುಗಿಯಾಗಿದ್ದಾರೆ. ಸೊ ಇವರು ಕನ್ನಡ ಅಷ್ಟೇ ಅಲ್ಲದೆ ತೆಲುಗು ಒಂದು ತಮಿಳಿನಲ್ಲಿಯೂ ಕೂಡ ಕೆಲವೊಂದಿಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಸೊ ಫೇಮಸ್ ಕೂಡ ಆಗಿದ್ದಾರೆ. ಸೊ ಇಂತಹ ಒಂದು ಕಾವ್ಯ ಶೈವ ಅವರು ಬಿಗ್ ಬಾಸ್ ಸೀಸನ್ 12 ಗೆ ಎಂಟ್ರಿ ಕೊಟ್ಟು ಒಂದೊಳ್ಳೆಯ ಆಟವನ್ನ ಆಡೋದ್ರ ಮುಖಾಂತರ ಒಂದು ಚಾಪನ್ನ ಅವ್ರದೇ ಆದ ಒಂದು ಚಾಪನ್ನ ಬಿಗ್ ಬಾಸ್ ಸೀಸನ್ 12 ನಲ್ಲಿ ಒಂದು ಮೂಡಿಸಿದ್ರು. ಇನ್ನು ಕಡೆಗೆ ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ 12 ನಲ್ಲಿ ಗಿಲ್ಲಿ ಅವರು ಒಂದು ಕಾವ್ಯ ಶೈವ ಅವರಿಗೋಸ್ಕರ ಕೆಲವೊಂದಿಷ್ಟು ಆಟಗಳನ್ನ ಆಡ್ತಾರೆ. ಸೊ ಅವರಿಗೋಸ್ಕರ ಒಂದಿಷ್ಟು ಪರಿಶ್ರಮವನ್ನ ಪಡ್ತಾರೆ. ಸೊ ಅದೆಲ್ಲವನ್ನು ನೋಡಿದಾಗ ಪ್ರೇಕ್ಷಕರ ಮನಸ್ಸಲ್ಲಿ ಬಂದಿರೋದೇನಪ್ಪಾ ಅಂತಂದ್ರೆ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರದು ಒಂದು ಒಳ್ಳೆಯ ಜೋಡಿ, ಇವರಿಬ್ಬರ ನಡುವೆ ಒಂದು ಒಳ್ಳೆಯ ಬಾಂಡಿಂಗ್ ಇದೆ. ಸೊ ಆ ಬಾಂಡಿಂಗ್ ಹೀಗೆ ಮುಂದುವರಿಲಿ, ಸೊ ಇಬ್ರು ಮದುವೆ ಆಗ್ಲಿ ಅಂತಕ್ಕಂಥದ್ದನ್ನ ಇಲ್ಲಿ ಎಲ್ಲರೂ ಕೂಡ ಮತ್ತೆ ಒಂದು ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮುಗಿತು ಅನ್ನೋದಷ್ಟರಲ್ಲಿ ಒಂದು ಗಿಲ್ಲಿ ಅವರು ಒಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಏರಿ ಒಂದು ಪ್ರಥಮ ಸ್ಥಾನವನ್ನ ಪಡೆದು 50 ಲಕ್ಷ ಹಣವನ್ನ ತಮ್ಮದಾಗಿಸ್ಕೊಳ್ತಾರೆ. ಸೊ ಅದಾದ ನಂತರ ಏನಾಗತ್ತೆಪ್ಪ ಅಂತಂದ್ರೆ ಸೊ ಕಾವ್ಯ ಅವರು ಗಿಲ್ಲಿ ಅವರಿಗೆ ಕಾಲ್ ಮಾಡಿ, ಗಿಲ್ಲಿ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ರು. ನಾ ಈ ಕೆಲವೇ ಹಿಂದಿನ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾನು ನಿಮ್ಗೆ ಸಂಪೂರ್ಣವಾಗಿ ಆ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಸೊ ಅದ್ರ ಬಗ್ಗೆ ಏನೇನಾಯ್ತು, ಅಷ್ಟಕ್ಕೂ ಯಾಕೆ ಕಾಲ್ ಮಾಡಿದ್ರು, ಏನ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೀನಿ. ಸೊ ಏನಾದ್ರೂ ವಿಡಿಯೋನ ನೋಡ್ಲಿ ಅಂದ್ರೆ ಹೋಗಿ ನೋಡ್ಕೊಳ್ಳಿ. ಹೌದು ಸ್ನೇಹಿತರೆ, ಸೊ ಇಷ್ಟೆಲ್ಲ ಆದ್ಮೇಲೆ ಯಾಕೆ ಕಾವ್ಯ ಶೈವ ಅವರು ಗಿಲ್ಲಿಗೆ ಈ ಮಾತನ್ನ ಅಂದ್ರು? ಸೊ ಖಂಡಿತವಾಗಿಯೂ ಏನಾದ್ರೂ ಗಿಲ್ಲಿ ಮೇಲೆ ಸಿಟ್ಟಿದೆಯಾ, ಗಿಲ್ಲಿಯನ್ನ ಬಿಟ್ಟು ಹೋಗ್ತಾರಾ? ಸೊ ಇದೆಲ್ಲದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಬನ್ನಿ. ಹೌದು ಸ್ನೇಹಿತರೆ,
ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿದೆಯಪ್ಪ ಅಂತಂದ್ರೆ ಕಾವ್ಯ ಶೈವ ಅವರ ತಾಯಿ ಗಿಲ್ಲಿ ಅವರನ್ನ ಇನ್ವೈಟ್ ಮಾಡಿದ್ರು ಊಟಕ್ಕೆ. ಸೊ ಆ ಒಂದು ಕಾರಣಕ್ಕಾಗಿ ಏನಾದ್ರೂ ಇದಾಯ್ತಾ? ಖಂಡಿತವಾಗಿಯೂ ಸ್ನೇಹಿತರೆ, ಯಾಕಂತಂದ್ರೆ ಗಿಲ್ಲಿಯನ್ನ ಒಂದು ಕಾವ್ಯ ಶೈವ ಅವ್ರ ತಾಯಿಯವರು ಒಂದು ಊಟಕ್ಕೆ ಇನ್ವೈಟ್ ಮಾಡಿದ್ರು. ಸೊ ಗಿಲ್ಲಿಗೆ ಕಾರಣಾಂತರಗಳಿಂದ ಬರೋಕೆ ಆಗ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಗಿಲ್ಲಿಗೆ ಸಾಕಷ್ಟು ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳು ಇದ್ವು. ಸೊ ಗಿಲ್ಲಿ ಅವರು ತುಂಬಾನೇ ಬ್ಯುಸಿ ಆಗಿದ್ರು. ಸೊ ಆ ಒಂದು ಕಾರಣಕ್ಕಾಗಿ ಏನಾದ್ರೂ ಆಗಿದೆಯಪ್ಪ ಅಂತಂದ್ರೆ ಖಂಡಿತವಾಗಿಯೂ ಇಲ್ಲ. ಯಾಕಂತಂದ್ರೆ ಗಿಲ್ಲಿ ಅವರು ಒಂದು ಸ್ಪಷ್ಟವಾಗಿ ಕಾವ್ಯ ಶೈವ ಅವರಿಗೆ ಹೇಳಿದ್ರು, ಖಂಡಿತವಾಗಿಯೂ ನೀ ನನ್ನ ಇನ್ವೈಟ್ ಮಾಡಿದೆ, ನಿಮ್ಮ ತಾಯಿ ಅವರು ಕೂಡ ನನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ನಾನು ಬರ್ಬೇಕಂತ ತುಂಬಾನೇ ಒಂದು ಆಸೆಯನ್ನ ಇಟ್ಕೊಂಡಿದ್ದೆ. ಸೊ ನನಗೆ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳು ಇರೋದ್ರಿಂದ ನನಗೆ ಸದ್ಯ ಬರೋಕೆ ಆಗ್ತಿಲ್ಲ. ಸೊ ದಯವಿಟ್ಟು ನನ್ನನ್ನ ಕ್ಷಮಿಸು ಅಂತಕ್ಕಂಥ ಮಾತನ್ನ ಕಾವ್ಯ ಶೈವ ಅವರಿಗೆ ಇಲ್ಲಿ ಗಿಲ್ಲಿ ಅವರು ಒಂದು ಸ್ಪಷ್ಟವಾಗಿ ಆ ಮಾತನ್ನ ಹೇಳಿಕೊಂಡಿದ್ದಾರೆ. ಸೊ ಅದು ಒಂದು ಕಾಲ್ ನಲ್ಲಿ ಮಾತನಾಡಿದ್ದಾರೆ. ಸೊ ಅದೊಂದು ಕಾಲ್ ರೆಕಾರ್ಡ್ ಕೂಡ ಇದೆ. ಸೊ ನಿಮ್ಗೆ ಏನಾದ್ರು ಆ ಕಾಲ್ ರೆಕಾರ್ಡ್ ಬೇಕಾದ್ರೆ ಕಾಲ್ ರೆಕಾರ್ಡ್ ಅಂತ ಕಮೆಂಟ್ ಮಾಡಿ, ನಾನು ದಯವಿಟ್ಟು ನಿಮ್ಗೆ ಒಂದು ಪರ್ಸನಲ್ ಆಗಿ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ನಂತರ ಈಗ ಯಾಕೆ ಇವರಿಬ್ರು ದೂರ ಆದ್ರು, ಇವರಿಬ್ಬರ ನಡುವೆ ನಡೆದಿರೋ ಮನಸ್ತಾಪ ಆದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ಗಿಲ್ಲಿ ಕಾವ್ಯ ಒಂದೊಳ್ಳೆ ಅದ್ಭುತವಾದ ಜೋಡಿ. ಇಬ್ರು ಕೂಡ ಮದುವೆ ಆಗ್ಲಿ ಅಂತಕ್ಕಂಥದ್ದು ಎಷ್ಟೋ ಅಭಿಮಾನಿಗಳ ಕನಸು ಕೂಡ ಆಗಿತ್ತು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಆ ಕನಸು ಅಂದ್ರೆ ಒಂದು ಒಳ್ಳೆಯ ಜೋಡಿ ಆಗಿರ್ಬೋದು. ಇಬ್ರು ಒಂದೊಳ್ಳೆ ಬಾಂಡಿಂಗ್ ನಲ್ಲಿ ಇದ್ರು. ಸೊ ಇಬ್ರು ಕೂಡ ಒಬ್ರಿಗೊಬ್ರು ಫೀಲಿಂಗ್ಸ್ ಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಇಬ್ರು ಕೂಡ ಒಬ್ಬರ ಮೇಲೆ ಒಬ್ರು ಎಷ್ಟೇ ಒಂದು ಕೋಪವನ್ನ ತೋರಿಸಿದ್ರು ಕೂಡ ಕೊನೆಗೆ ಕಾಳಜಿಯನ್ನ ಇಬ್ರು ಒಬ್ಬರ ಮೇಲೆ ಒಬ್ರು ತೋರಿಸ್ತಾ ಇದ್ರು. ಸೊ ಇಂತಹ ಜೋಡಿ ಯಾಕೆ ದೂರವಾಯ್ತು, ಏನಾದ್ರೂ ಸಮಸ್ಯೆ ಆಯ್ತಾ? ಸೊ ಖಂಡಿತವಾಗಿಯೂ ಸ್ನೇಹಿತರೆ, ಒಂದು ಕಾರ್ಯಕ್ರಮಕ್ಕೆ ಗಿಲ್ಲಿ ಹಾಗೆ ಕಾವ್ಯ ಅವರು ಒಂದು ಅಟೆಂಡ್ ಅನ್ನ ಮಾಡಿದ್ರು. ಸೊ ಆ ಕಾರ್ಯಕ್ರಮದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಗಿಲ್ಲಿ ಕಾವ್ಯ ಅಂತಕ್ಕಂಥದ್ದು ಒಂದು ಶಬ್ದಗಳು ಕೇಳಿ ಬರ್ತಾ ಇದ್ವು. ಇನ್ನು ಗಿಲ್ಲಿ ಅವರಿಗೆ ಏನ್ ಕೇಳಿದ್ರಪ್ಪ ಅಂತಂದ್ರೆ ಕಾವ್ಯ ಶೈವ ಅವರನ್ನ ನೀವು ಮದುವೆ ಆಗ್ತಾರ ಅಂತಕ್ಕಂಥ ಮಾತನ್ನ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಕಾವ್ಯ ಶೈವ ಅವರನ್ನ ಮದುವೆ ಆಗ್ತಾರ ಅಂತಕ್ಕಂಥ ಮಾತನ್ನ ಗಿಲ್ಲಿ ಅವರಿಗೆ ಕೇಳಿದ್ರು. ಸೊ ಆಗ ಗಿಲ್ಲಿ ಅವರು ಏನ್ ಹೇಳಿದ್ರಪ್ಪ ಅಂತಂದ್ರೆ ಖಂಡಿತವಾಗಿಯೂ ನಾನು ಈಗ ಯಾವುದೇ ಮದುವೆ ವಿಚಾರದಲ್ಲಿಲ್ಲ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಗಿಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ರು. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಇದನ್ನು ಕೂಡ ತಿಳಿಸಿದ್ದೇನೆ. ಸೊ ಕಾವ್ಯ ಶೈವ ಅವರನ್ನ ಕೂಡ ಕೇಳಿದ್ರು, ನೀವೇನಾದ್ರೂ ಗಿಲ್ಲಿ ಅವರನ್ನ ಮದುವೆ ಆಗ್ತಾರ ಅಂತಕ್ಕಂಥ ಮಾತನ್ನ. ಸೊ ಅವಾಗ ಕಾವ್ಯ ಶೈವ ಅವರು ಏನ್ ಹೇಳಿದ್ರಪ್ಪ ಅಂತಂದ್ರೆ ಖಂಡಿತವಾಗಿಯೂ ನಾನು ಮದುವೆ ಆಗ್ತೀನಿ. ಸೊ ನನ್ನ ಕರಿಯರ್ ಮೇಲೆ ನಾನು ಸ್ವಲ್ಪ ಫೋಕಸ್ ಮಾಡಬೇಕು. ಸೊ ನನ್ನ ಮದುವೆ ವಿಚಾರ ಏನು ಈಗ ಸದ್ಯ ನನ್ನ ಯೋಚನೆ ಇರಲಿಲ್ಲ ಅಂತಲೇ ಇರಲಿಲ್ಲ. ಖಂಡಿತವಾಗಿಯೂ ನಮ್ಮ ಮನೆಯವರು ಯಾರನ್ನ ತೋರಿಸ್ತಾರೋ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಾವ್ಯ ಶೈವ ಅವರು ಒಂದು ಸ್ಪಷ್ಟವಾಗಿ ಹೇಳಿದ್ರು. ಸೊ ಇಷ್ಟೆಲ್ಲ ಆದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ ಕಾರ್ಯಕ್ರಮದಲ್ಲಿ ಏನಾದ್ರೂ ಆಯ್ತಾ? ಖಂಡಿತವಾಗಿಯೂ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಕಾರ್ಯಕ್ರಮ ಮುಗಿಸಿಕೊಂಡು ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಕೂಡ ಒಂದು ಮನೆಗೆ ಹೋಗ್ತಾ ಇರ್ತಾರೆ. ಸೊ ಆ ಮನೆಗೆ ಹೋಗೋದ್ರಲ್ಲಿ ಒಂದೇ ಕಾರ್ನಲ್ಲಿ ಇಬ್ರು ಹೋಗೋದ್ರಿಂದ ಕಾವ್ಯ ಶೈವ ಅವರನ್ನ ಡ್ರಾಪ್ ಮಾಡಿಬಿಟ್ಟು ಗಿಲ್ಲಿ ಅವರು ಮನೆಗೆ ಹೋಗಕ್ಕೆ ಒಂದು ಟ್ರೈ ಅನ್ನ ಮಾಡ್ತಾರೆ. ಸೊ ಅಲ್ಲಿ ಅವಾಗ ನಡೆದಿದ್ದು ಏನಪ್ಪಾ ಅಂತಂದ್ರೆ ಖಂಡಿತವಾಗಿಯೂ ಗಿಲ್ಲಿ ಅವರು ಒಂದು ಕಾವ್ಯ ಶೈವ ಅವರನ್ನ ಮನೆಗೆ ಡ್ರಾಪ್ ಮಾಡಕ್ಕೆ ಹೋದಾಗ ಅವ್ರ ಮನೆಯಲ್ಲಿ ಅವರ ತಾಯಿ ಅಂದ್ರೆ ಕಾವ್ಯ ಶೈವ ಅವರ ತಾಯಿ ಗಿಲ್ಲಿ ಅವರನ್ನ ಕರೀತಾರೆ. ಬಾರಪ್ಪ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗು. ಸೊ ತುಂಬಾನೇ ಟೈಮ್ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರ ತಾಯಿ ಅವರು ಗಿಲ್ಲಿ ಅವರಿಗೆ ಹೇಳ್ತಾರೆ. ಸೊ ಅವಾಗ ಏನಾಗಿದೆಯಪ್ಪ ಅಂತಂದ್ರೆ ಖಂಡಿತವಾಗಿಯೂ ಒಂದು ಅಚ್ಚರಿಯ ಸಂಗತಿ ಅಂತಕ್ಕಂಥ ನಾವು ಇಲ್ಲಿ ಹೇಳ್ಬೋದು. ಗಿಲ್ಲಿ ಅವರು ತುಂಬಾನೇ ಟೈಮ್ ಆಗಿರೋದ್ರಿಂದ ಬೇಡ ಅಮ್ಮ ನಾನು ಹೋಗ್ತೇನೆ ಈಗ, ಸೊ ತುಂಬಾನೇ ಟೈಮ್ ಆಗಿದೆ, ನನಗೆ ಟಯರ್ಡ್ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಏನಾದ್ರೂ ಬೇಜಾರಾದ್ರ? ಸೊ ಖಂಡಿತವಾಗಿಯೂ ಇಲ್ಲ, ಯಾವುದೇ ಬೇಜಾರಾಗಿಲ್ಲ. ಸೊ ಏನೂ ಆಗಿಲ್ಲ. ಗಿಲ್ಲಿ ಹಾಗೆ ಕಾವ್ಯ ನಡುವೆ ಯಾವುದೇ ಒಂದು ರೀತಿಯ ಮನಸ್ತಾಪ ಕೂಡ ಆಗಿಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗಿರೋದು ಏನಪ್ಪಾ ಅಂತಂದ್ರೆ ಗಿಲ್ಲಿ ಮತ್ತು ಕಾವ್ಯ ನಡುವೆ ಒಂದು ಮನಸ್ತಾಪ ಆಗಿದೆ. ಸೊ ಇಬ್ರು ಬೇರೆ ಆಗಿದ್ದಾರೆ, ದೂರ ಆಗಿದ್ದಾರೆ ಅಂತಕ್ಕಂಥದ್ದು ತುಂಬಾನೇ ಒಂದು ನ್ಯೂಸ್ಗಳು ಕ್ರಿಯೇಟ್ ಆಗ್ತಾ ಇವೆ, ತುಂಬಾನೇ ಒಂದು ನ್ಯೂಸ್ಗಳು ಚರ್ಚೆಯಲ್ಲಿ ಆಗ್ತಾ ಇವೆ. ಸೊ ಆ ರೀತಿಯಾದ ಒಂದು ಯಾವುದೇ ಒಂದು ಕೆಟ್ಟ ಒಂದು ವಿಚಾರ ಆಗ್ಲಿ ಆ ರೀತಿಯದ್ದು ಏನೂ ಆಗಿಲ್ಲ. ಸೊ ಕಾವ್ಯ ಹಾಗೆ ಗಿಲ್ಲಿ ನಡುವೆ ಒಂದು ಒಳ್ಳೆಯ ಬಾಂಡಿಂಗ್ ಇದೆ. ಇಬ್ರು ಕೂಡ ಕಾಲ್ ನಲ್ಲಿ ಮಾತನಾಡ್ತಾರೆ. ಸೊ ಅವಾಗ ಕಾಲ್ ನಲ್ಲಿ ಮಾತನಾಡ್ಕೊಳ್ತಾ ಇರ್ತಾರೆ. ಸೊ ಆ ರೀತಿಯ ಒಂದು ವ್ಯಕ್ತಿತ್ವ ವಿಚಾರ ಇಬ್ಬರಲ್ಲೂ ಏನೂ ಆಗಿಲ್ಲ. ಸೊ ಇಬ್ಬರ ಮದುವೆ ಬಗ್ಗೆ ನೋಡೋದಾದ್ರೆ ಏನಾಗತ್ತೆಪ್ಪ ಅಂತಂದ್ರೆ ಇಬ್ರು ಮದುವೆ ಆಗ್ತಾರಾ ಇಲ್ವಾ ಅನ್ನೋದು ನೋಡೋದಾದ್ರೆ ಖಂಡಿತವಾಗಿಯೂ ಇಬ್ರು ಮದುವೆ ಆಗುವ ಒಂದು ಎಲ್ಲಾ ಒಂದು ನ್ಯೂಸ್ಗಳು ಎಲ್ಲಾ ಒಂದು ಮಾಧ್ಯಮದಲ್ಲಿ ನೋಡೋದಾದ್ರೆ ಎಲ್ಲಾ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡೋದಾದ್ರೆ ಖಂಡಿತವಾಗಿಯೂ ಇಬ್ರು ಮದುವೆ ಆಗ್ತಾರೆ. ಸೊ ಇಬ್ರನ್ನ ಕೇಳಿದ್ಮೇಲೆ ಮದುವೆ ವಿಚಾರದ ಬಗ್ಗೆ ಇಬ್ರು ಹೇಳೋದೇನಪ್ಪಾ ಅಂತಂದ್ರೆ ನಾನು ಕರಿಯರ್ ಮೇಲೆ ಫೋಕಸ್ ಮಾಡಬೇಕು. ಇಬ್ರು ಹೇಳೋದು ಇದೇ ವಿಚಾರ. ಸೊ ಕರಿಯರ್ ಮೇಲೆ ಫೋಕಸ್ ಮಾಡಿಬಿಟ್ಟು ಮುಂದೆ ನಂತರದಲ್ಲಿ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಾವ್ಯ ಶೈವ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಇಬ್ರು ಇದೇ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಇಬ್ರದ್ದು ಒಂದೇ ಒಂದು ಯೋಚನೆ ಇದೆ, ಇಬ್ರದ್ದು ಒಂದೇ ಒಂದು ಗುರಿ ಇದೆ. ಸೊ ಇಬ್ರು ಕೂಡ ಆದಷ್ಟು ಬೇಗ ಮುಂದುವರಿಯಲಿ, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಕೀರ್ತಿಯನ್ನ ತರಲಿ ಅನ್ನೋದು ಎಲ್ಲರ ಕೂಡ ಆಸೆ ಕೂಡ ಆಗಿದೆ. ಇನ್ನು ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗಿಯೂ ಇವರಿಬ್ಬರ ಮೈಂಡ್ ನಲ್ಲಿ ಏನಿದೆ ಅಂತಪ್ಪ ಅಂತಂದ್ರೆ
ಇಬ್ರು ಕೂಡ ಒಂದು ಕರಿಯರ್ ಅಲ್ಲಿ ಫೋಕಸ್ ಮಾಡಬೇಕು, ಕರಿಯರ್ ಅಲ್ಲಿ ಫೋಕಸ್ ಮಾಡ್ಬಿಟ್ಟು ಒಂದ್ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ವಿಚಾರ ಇವರಿಬ್ಬರ ತಲೆಯಲ್ಲಿದೆ. ಸೊ ಇವರಿಬ್ಬರು ತಲೆಯಲ್ಲಿ ಇರೋ ವಿಚಾರ ಒಂದು ಒಳ್ಳೆಯ ವಿಚಾರ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಇಬ್ರು ಕೂಡ ಒಂದು ಕರಿಯರ್ ಮೇಲೆ ಫೋಕಸ್ ಮಾಡ್ಬಿಟ್ಟು ಅನಂತರ ಮದುವೆ ಆದ್ರೆ ಒಂದು ಒಳ್ಳೆಯ ಸುದ್ದಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಯಶ್ ಕೂಡ ರಾಧಿಕಾ ಕೂಡ ಅವರು ಕೂಡ ಅದೇ ರೀತಿ ಮಾಡಿದ್ರು. ಇಬ್ಬರ ತಲೆಯಲ್ಲೂ ಒಂದು ಮದುವೆ ವಿಚಾರ ಇದ್ರು ಕೂಡ ಇಬ್ರು ತಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡ್ಬಿಟ್ಟು ಒಂದು ದೊಡ್ಡ ದೊಡ್ಡ ಸಾಧನೆಯ ಒಂದು ಲೆವೆಲ್ಗೆ, ಕನ್ನಡ ಇಂಡಸ್ಟ್ರಿಯಲ್ ಲೆವೆಲ್ಗೆ ಒಂದು ಬೆಳೆದ ಮೇಲೆ ಅನಂತರ ಮದುವೆ ಆದ್ರು. ಸೊ ಅದೇ ರೀತಿಯಾಗಿ ಇಲ್ಲಿ ಗಿಲ್ಲಿ ಕಾವ್ಯ ಅವರ ತಲೆಯಲ್ಲೂ ಕೂಡ ಇದ್ರು ಇರಬಹುದು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಮತ್ತೊಮ್ಮೆ ಮೆಲುಕು ಹಾಕಬಹುದು. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಒಂದು ಅತ್ಯುತ್ತಮ ಜೋಡಿ ಅಂತಕ್ಕಂಥದ್ದನ್ನ ನಾವು ಮತ್ತೊಮ್ಮೆ ಸ್ಮರಿಸ್ಕೊಳ್ತಾ, ಸೊ ನಿಮ್ಗೆ ಏನನ್ಸುತ್ತೆ, ಗಿಲ್ಲಿ ಕಾವ್ಯ ಇಬ್ರು ಮದುವೆ ಆಗ್ಬೇಕಾ ಅಥವಾ ಆಗ್ಬಾರ್ದಾ? ಸೊ ಇವರಿಬ್ಬರ ನಡುವೆ ಇರೋ ರಿಲೇಶನ್ಶಿಪ್ ಆದ್ರೂ ಏನು ಸ್ನೇಹನ ಅಥವಾ ಪ್ರೀತಿನ ಅಥವಾ ಸ್ನೇಹ ಅಷ್ಟೇ ಇದೆಯಾ ಇವರಿಬ್ಬರ ನಡುವೆ? ಸೊ ಹೀಗೆ ಧನು ಹಾಗೆ ಕಾವ್ಯ ಅವರ ಸಂಬಂಧ ಏನಾದ್ರೂ ಇದೆಯಾ, ಏನಾದ್ರೂ ಅಫಿಯರ್ ಇಟ್ಕೊಂಡಿದ್ರ ಧನು ಅವ್ರ ಜೊತೆ ಕಾವ್ಯ ಅವರು? ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಅದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.